ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ದುರ್ಯೋಧನನ ಪ್ರಾರ್ಥನೆಯಿಂದ ಭೀಷ್ಮರು ಪಾಂಡವರ ಸೈನ್ಯವನ್ನು ಸಂಹರಿಸುವ ಪ್ರತಿಜ್ಞೆಯನ್ನ ಮಾಡೋದು. ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಮಹಾರಾಜ ಶಿಬಿರಕ್ಕೆ ತಲುಪಿದ ಮೇಲೆ ರಾಜ ದುರ್ಯೋಧನ, ಶಕುನಿ, ದುಶ್ಯಾಸನ ಮತ್ತೆ ಕರ್ಣ ಎಲ್ಲರೂ ಕೂಡ ಸೇರಿ ತಮ್ಮ ತಮ್ಮಲ್ಲೇ ವಿಚಾರವನ್ನ ಮಾಡ್ತಾರೆ. ಪಾಂಡವರನ್ನ ಅವರ ಜೊತೆಗಾರರ ಸಹಿತ ಯಾವ ರೀತಿ ಗೆಲ್ಲೋದು ಅಂತನ್ಬಿಟ್ಟು ರಾಜ ದುರ್ಯೋಧನ ಹೇಳ್ತಾನೆ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ ಮತ್ತೆ ಶಲ್ಯ, ಭೂರಿಶ್ರವ ಇವರೆಲ್ಲರೂ ಕೂಡ ಪಾಂಡವರ ಪ್ರಗತಿಯನ್ನ ತಡೆಯೋದಕ್ಕಾಗ್ತಾ ಇಲ್ಲ. ಅಂದ್ರೆ ಅವರು ಅಷ್ಟು ಚೆನ್ನಾಗಿ ಆ ಒಂದು ಯುದ್ಧದಲ್ಲಿ ಮುಂದುವರಿತಾ ಇದ್ದಾರೆ, ಎಲ್ಲರನ್ನ ಕೊಂದು ಹಾಕ್ತಾ ಇದ್ದಾರೆ, ಅವರು ಪ್ರಗತಿಯನ್ನ ಪಡಿತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ. ಈ ರೀತಿ ಪಾಂಡವರ ವಧೆ ಅನ್ನೋದು ಆಗೋದಿಲ್ಲ. ಅಂದ್ರೆ ನಾವು ಹೀಗೇ ಯುದ್ಧ ಮಾಡ್ತಾ ಇದ್ರೆ ಪಾಂಡವರಂತೂ ಸಾಯೋದಿಲ್ಲ. ಆದ್ರೆ ಅವ್ರೇನ್ ಮಾಡ್ತಾರೆ, ನನ್ನ ಸೈನ್ಯವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಡ್ತಾರೆ, ನಾಶ ಮಾಡ್ಬಿಡ್ತಾರೆ. ಕರ್ಣ, ಇದರಿಂದಾನೇ ನನ್ನ ಸೈನ್ಯ ಮತ್ತೆ ಶಸ್ತ್ರಗಳು ಕೂಡ ಬಹಳ ಕಡಿಮೆ ಆಗೋಗಿದೆ. ಈ ಸಮಯದಲ್ಲಿ ಪಾಂಡವ ವೀರರಂತೂ ದೇವತೆಗಳಿಗೂ ಕೂಡ ಅವಧ್ಯರಾಗಿದ್ದಾರೆ. ಅಂದ್ರೆ ದೇವತೆಗಳು ಬಂದರೂ ಕೂಡ ಅವರನ್ನ ಕೊಲ್ಲೋದಕ್ಕಾಗೋದಿಲ್ಲ, ಅಷ್ಟು ಶಕ್ತಿಶಾಲಿಗಳಾಗ್ಬಿಟ್ಟಿದ್ದಾರೆ. ಇದರಿಂದ ಬೇಸರವಾಗಿ ನನಗಂತೂ ಬಹಳ ಸಂದೇಹನೇ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಈಗ ನಾನು ಇವ್ರ ಜೊತೆ ಯಾವ ರೀತಿ ಯುದ್ಧ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತನ್ಬಿಟ್ಟು ಕರ್ಣನಿಗೆ ಹೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಭರತ ಶ್ರೇಷ್ಠನೇ, ಚಿಂತೆ ಮಾಡಬೇಡ, ನಾನು ನಿನ್ನ ಕೆಲಸವನ್ನ ಮಾಡ್ತೀನಿ. ಈಗ ಭೀಷ್ಮರನ್ನ ನೀನು ಬೇಗ ಈ ಒಂದು ಯುದ್ಧದಿಂದ ದೂರ ಇಡಬೇಕು. ಅಂದ್ರೆ ಅವ್ರಿರೋ ತನಕ ಇವನು ಯುದ್ಧ ಭೂಮಿಗೆ ಬರೋದಿಲ್ವಲ್ಲ, ಅದಕ್ಕೋಸ್ಕರ ನನಗೆಲ್ಲ ಇದೆಲ್ಲ ಒಂದು ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡುವಂತ ಕೆಲಸ ಅಂತ ಹೇಳ್ತಾ ಇದ್ದಾನೆ. ಈಗ ಭೀಷ್ಮರು ಅಲ್ಲಿಂದ ಸರಿಬೇಕು, ದೂರ ಹೋಗಬೇಕು. ಅವ್ರೇನಾದರೂ ಯುದ್ಧದಿಂದ ಸರಿದ್ರೆ, ಅವರು ತಮ್ಮ ಶಸ್ತ್ರಗಳನ್ನು ಬಿಟ್ಟುಬಿಟ್ರೆ ನಾನು ಭೀಷ್ಮರ ಮುಂದೆ ಪಾಂಡವರ ಸಮಸ್ತ ಸೋಮಕ ವೀರರ ಸಹಿತ ನಾಶ ಮಾಡ್ತೀನಿ. ಅಂದ್ರೆ ಪಾಂಡವರಷ್ಟೇ ಅಲ್ಲ, ಸೋಮಕ ವೀರರಿದಾರಲ್ಲ ಅವರನ್ನು ಕೂಡ ನಾಶ ಮಾಡ್ತೀನಿ. ಇದನ್ನ ನಾನು ಸತ್ಯದ ಶಪಥವಿಟ್ಟು ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇವರನ್ನೆಲ್ಲ ಕೊಂದ್ಬಿಡ್ತೀನಿ. ಆದ್ರೆ ಭೀಷ್ಮರ್ ಇವಾಗ ಹೊರಗಡೆ ಹೋಗ್ಬೇಕು. ಭೀಷ್ಮರಂತೂ ಪಾಂಡವರ ಮೇಲೆ ಅವರಿಗೆ ಸದಾ ದಯೆ ಅನ್ನೋದಿರುತ್ತೆ, ಅದಕ್ಕೆ ಅವರು ಗೆಲ್ತಾ ಇಲ್ಲ. ನನಗೇನು ಅವ್ರ ಮೇಲೆ ದಯೆ ಇಲ್ಲ, ನನಗೆ ಅವ್ರ ಮೇಲೆ ಇನ್ನೂ ಕೋಪನೇ ಇರೋದ್ರಿಂದ ನಾನು ಅವ್ರನ್ನ ಕೊಲ್ಬೋದು. ಭೀಷ್ಮರಿಗೆ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರಿಗೆ ಅವ್ರ ಮೇಲೆ ದಯಾಭಾವ ಇರೋದ್ರಿಂದ. ಮತ್ತೆ ಅವರಲ್ಲಿ ಈ ಮಹಾರಥಿಗಳನ್ನ ಸಂಗ್ರಾಮದಲ್ಲಿ ಗೆಲ್ಲುವಂತ ಶಕ್ತಿ ಕೂಡ ಇಲ್ಲ. ಅದಕ್ಕೋಸ್ಕರ ಈಗ ನೀನು ಬೇಗ ಭೀಷ್ಮರ ಶಿಬಿರಕ್ಕೆ ಹೋಗಿ ಮತ್ತು ಅವರಿಂದ ಅಸ್ತ್ರಶಸ್ತ್ರಗಳನ್ನ ಕೆಳಗಡೆ ಇಡೋದಕ್ಕೆ ಹೇಳು, ನನ್ನನ್ನ ಯುದ್ಧರಂಗಕ್ಕೆ ಬಿಡೋದಕ್ಕೆ ಹೇಳು ಅಂತ ಅಂದ್ಬಿಟ್ಟು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಭೀಷ್ಮರ ಕೈಯಲ್ಲಿ ಏನೂ ಆಗೋದಿಲ್ಲ, ಇವ್ರನ್ನ ಕೊಲ್ಲಕ್ಕೆ ನಾನೇ ಬರಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ಶತ್ರುದಮನನೇ, ನಾನು ಈಗಲೇ ಭೀಷ್ಮರನ್ನ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಮತ್ತೆ ನಿನ್ನ ಹತ್ರ ಬರ್ತೀನಿ. ಭೀಷ್ಮರು ಸರದ ಮೇಲೆ ನೀನೇ ಯುದ್ಧ ಮಾಡು ಅಂತ ಹೇಳ್ತಾನೆ. ಅಂದ್ರೆ ಅವ್ರು ಇರೋವರೆಗೂ ನೀನು ಮಾಡೋಕ್ಕಾಗಲ್ವಲ್ಲ, ಈಗ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಬರ್ತೀನಿ, ಅವ್ರೇನಾದರೂ ಸರಿದ್ರು ಅಂತಂದ್ರೆ ನೀನು ಬಂದು ಯುದ್ಧ ಮಾಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಆಮೇಲೆ ದುರ್ಯೋಧನ ಏನು ಮಾಡ್ದ, ತನ್ನ ಸೋದರರ ಸಹಿತ ಭೀಷ್ಮರ ಹತ್ರಕ್ಕೆ ಹೋಗ್ತಾನೆ. ದುಶ್ಯಾಸನ ಅವನನ್ನ ಒಂದು ಕುದುರೆ ಮೇಲೆ ಹತ್ತಿಸ್ತಾನೆ. ಭೀಷ್ಮರ ಡೇರೆಗೆ ತಲುಪಿದ ಮೇಲೆ ಆ ಕುದುರೆಯಿಂದ ಇಳಿದು ಭೀಷ್ಮರ ಚರಣಗಳಿಗೆ ನಮಸ್ಕಾರ ಮಾಡಿ, ಎಲ್ಲ ರೀತಿಯಲ್ಲೂ ಕೂಡ ಒಂದು ಸುಂದರವಾದಂತಹ ಸ್ವರ್ಣದ ಸಿಂಹಾಸನ ಇರುತ್ತೆ, ಅಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆಮೇಲೆ ಅವನ ಕಣ್ಣುಗಳಲ್ಲಿ ನೀರನ್ನ ತುಂಬಿಸ್ಕೊಂಡು ಗದ್ಗದ ಕಂಠದಿಂದ, ಅಂದ್ರೆ ಈಗ ದುಃಖ ಆಗಿದ್ದಾಗ ನಮ್ಮ ಗಂಟ್ಲು ಒಂಥರ ಮಾತಾಡಕ್ಕೆ ಆಗಲ್ವಲ್ಲ, ಆ ರೀತಿ ತುಂಬಾನೇ ದುಃಖ ಅವನಲ್ಲಿ ತುಂಬಿದೆ. ಆ ರೀತಿ ಕಣ್ಣೀರು ಸುರಿಸ್ಕೊಂಡು ಹೇಳ್ತಾನೆ, ತಾತ, ನಿಮ್ಮ ಆಶ್ರಯವನ್ನ ಪಡ್ಕೊಂಡು ನಾವಂತೂ ಇಂದ್ರನ ಸಹಿತ ಎಲ್ಲ ದೇವತೆಗಳನ್ನು ಗೆಲ್ಲುವಂತ ಸಾಹಸವನ್ನ ಇಟ್ಕೊಳ್ತೀವಿ. ಅಂದ್ರೆ ಏನು, ನೀವಿದ್ದೀರಾ ಅನ್ನುವಂಥ ಧೈರ್ಯದಿಂದ ನಾವು ದೇವತೆಗಳನ್ನು ಕೂಡ ಸೋಲಿಸ್ಬೋದು, ಅವ್ರ ಜೊತೆ ಯುದ್ಧ ಮಾಡೋದಕ್ಕೂ ಕೂಡ ನಾವು ರೆಡಿ ಆಗ್ಬಿಡ್ತೀವಿ. ಹೀಗಿದ್ಮೇಲೆ ನಮ್ಮ ಮಿತ್ರರು ಮತ್ತೆ ಬಂಧು ಬಾಂಧವರ ಸಹಿತ ಈ ಒಂದು ಪಾಂಡವರ ಮಾತು ಏನಿದೆ, ಇವರನ್ನ ಸೋಲಿಸೋದು ಏನಂತ ಒಂದು ದೊಡ್ಡ ವಿಷಯನಾ? ದೇವತೆಗಳನ್ನೇ ಗೆಲ್ತೀವಂತೆ, ಈ ಪಾಂಡವರನ್ನ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ವಾ? ಅದಕ್ಕೋಸ್ಕರ ಈಗ ನೀವು ನನ್ನ ಮೇಲೆ ಕೃಪೆ ತೋರಿಸ್ಬೇಕು, ನೀವಿರೋದ್ರಿಂದ ನಮಗೆ
ದೇವತೆಗಳನ್ನು ಎದುರಾಕೊಳ್ಳುವಷ್ಟು ಧೈರ್ಯ ಬರುತ್ತೆ ಅಂದಮೇಲೆ ಈ ಪಾಂಡವರು ಇನ್ಯಾವ ಲೆಕ್ಕ? ನೀವು ನನ್ನ ಮೇಲೆ ಕೃಪೆಯನ್ನು ತೋರಿಸಲೇಬೇಕು. ನೀವು ಪಾಂಡವರನ್ನು ಮತ್ತು ಸೋಮಕವೀರರನ್ನು ಕೊಂದು ನಿಮ್ಮ ವಚನಗಳಿದೆಯಲ್ಲ, ನೀವು ಹೇಳಿರುವಂಥ ಒಂದು ಪ್ರತಿಜ್ಞೆ ಮಾಡಿದಿರಲ್ಲ, ಅದನ್ನು ನೀವು ಸತ್ಯವಾಗಿಸಿ ಈಗ. ಮತ್ತು ನೀವೇನಾದರೂ ಪಾಂಡವರ ಮೇಲೆ ದಯೆ ತೋರಿಸಿ ನನ್ನ ಬಗ್ಗೆ ಏನಾದರೂ ದ್ವೇಷ ಇರೋದಾದರೆ, ಅಥವಾ ನನ್ನ ಮಂದಭಾಗ್ಯದಿಂದ ನೀವು ಪಾಂಡವರ ರಕ್ಷಣೆ ಏನಾದರೂ ಮಾಡ್ತಿದ್ರೆ, ನಿಮ್ಮ ಸ್ಥಾನದಲ್ಲಿ ಕರ್ಣನಿಗೆ ಯುದ್ಧ ಮಾಡುವಂಥ ಆಜ್ಞೆಯನ್ನು ಕೊಡಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಈಗ ನನ್ನ ಕಡೆಯಿಂದ ನೀವೇನೋ ಯುದ್ಧ ಮಾಡ್ತಾ ಇರೋದು ನಿಜಾನೇ, ಆದರೆ ನಿಮಗೆ ಪಾಂಡವರ ಮೇಲೆ ದಯೆ ಇದ್ದು ನಾನು ಈ ರೀತಿ ಎಲ್ಲ ಮಾಡಿಬಿಟ್ಟೆ ಅಂತ ನಿಮಗೇನಾದರೂ ನನ್ನ ಮೇಲೆ ದ್ವೇಷ ಇಟ್ಕೊಂಡು ನೀವು ಅವ್ರ ಪಕ್ಷದಲ್ಲಿ ಅವ್ರ ರಕ್ಷಣೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ಅಂದರೆ ನಿಮ್ಮ ಮನಸ್ಥಿತಿ ಹೀಗೇನಾದರೂ ಇದ್ದರೆ ನೀವು ಯುದ್ಧದಿಂದ ಸರಿದು ಬಿಡಿ, ನಿಮ್ಮ ಅಸ್ತ್ರಶಸ್ತ್ರಗಳನ್ನು ಬಿಟ್ಟುಬಿಡಿ. ಕರ್ಣ ಮುಂದೆ ಬರ್ತಾನೆ, ಅವನಿಗೆ ಯುದ್ಧ ಮಾಡುವಂಥ ಆಜ್ಞೆಯನ್ನು ಕೊಡಿ. ಅವನು ಖಂಡಿತವಾಗ್ಲೂ ಕೂಡ ಪಾಂಡವರನ್ನು ಅವರ ಸುಹೃದರು ಮತ್ತು ಬಂಧು ಬಾಂಧವರ ಸಹಿತ ಅವನು ಪರಾಸ್ತಗೊಳಿಸ್ತಾನೆ, ಅವರನ್ನೆಲ್ಲ ಅವನು ಸೋಲಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಇಷ್ಟು ಭೀಷ್ಮರಿಗೆ ಹೇಳಿ ದುರ್ಯೋಧನ ಮೌನವಾಗ್ತಾನೆ. ಮುಂದೆ ಭೀಷ್ಮರು ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.